ಇಲ್ಲ. ಭಾರತ ಈಗ ಯುದ್ಧಕ್ಕೆ ಸರ್ವಸನ್ನದ್ಧವಾಗಿದೆ. ದೇಶದಲ್ಲಿರುವಂತಹ ಪಾಕಿಸ್ತಾನಿಗಳನ್ನು ಒದ್ದು ಹೊರಗೆ ಹಾಕಬೇಕು ಅಂತಹ ಎಲ್ಲ ನಿರ್ದೇಶನಗಳನ್ನು ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರಿಗೂ ಕೂಡ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಗೃಹ ಇಲಾಖೆ ನೀಡಿದೆ. ಈಗಾಗಲೇ ವೀಸಾ ಗಡುವು ಅಂತ್ಯವಾಗಿದೆ. 537 ಪಾಕಿಗಳು ತವರಿಗೆ ವಾಪಸ್ಸಾಗಿದ್ದಾರೆ. ಪಾಕಿಸ್ತಾನದಲ್ಲಿದ್ದಂತಹ 850 ಭಾರತೀಯರು ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಜೊತೆಗೆ ದೇಶ ಬಿಡದ ಪಾಕಿಗಳಿಗೆ 3 ವರ್ಷ ಜೈಲು ಶಿಕ್ಷೆ ಅನ್ನುವಂತಹ ಕಠಿಣ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ತನ್ನ ನೆಲದಲ್ಲಿ ನೆಲೆಸಿರುವಂತಹ ಪಾಕಿಸ್ತಾನದ ಪ್ರಜೆಗಳಿಗೆ ತಮ್ಮ ತಾಯ್ನಾಡಿಗೆ ಮರಳುವಂತೆ ಆದೇಶ ನೀಡಿದ್ದ ಗಡುವು ಈಗ ಏಪ್ರಿಲ್ 27ರಂದು ಭಾನುವಾರಕ್ಕೆ ಅಂತ್ಯವಾಗಿದೆ. ಈ ಗಡುವಿನ ಅನ್ವಯ 9 ರಾಜತಾಂತ್ರಿಕರು ಜೊತೆಗೆ ಅಧಿಕಾರಿಗಳು ಸೇರಿದಂತೆ 537 ಮಂದಿ ಅಂದರೆ 537 ಪಾಕಿಸ್ತಾನಿಗಳು ತಮ್ಮ ಅಟ್ಟಾರ ಗಡಿಯ ಮೂಲಕ ತಮ್ಮ ಪಾಕಿಸ್ತಾನವನ್ನು ಸೇರಿಕೊಂಡಿದ್ದಾರೆ. ಅಟ್ಟಾರೆ ಗಡಿ ಮೂಲಕ ಭಾನುವಾರ 237, ಶನಿವಾರ 81, ಶುಕ್ರವಾರ 191, ಗುರುವಾರ 28 ಪಾಕ್ ಪ್ರಜೆಗಳು ಭಾರತ ಬಿಟ್ಟು ಹೋಗಿದ್ದಾರೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಇತ್ತ ಭಾರತದಿಂದ ಪಾಕಿಸ್ತಾನಕ್ಕೆ ನೆರೆಯ ವಿಮಾನ ಸಂಚಾರದ ಇರದ ಹಿನ್ನೆಲೆಯಲ್ಲಿ ಕೆಲವರು ಅನ್ಯ ದೇಶಗಳ ಮಾರ್ಗವಾಗಿ ಹೋಗಿ ಬಂದಿರುವಂತಹ ಸಾಧ್ಯತೆ ಇದೆ. ಜೊತೆಗೆ ಉಭಯ ದೇಶಗಳ ನಡುವೆ ಪರಿಸ್ಥಿತಿ ಹದಗೆಟ್ಟ ಬೆನ್ನಲ್ಲೇ ಸಾರ್ಸ್ ಸೇರಿದಂತೆ ಅಲ್ಪಾವಧಿ ವೀಸಾ ಹೊಂದಿರುವ ಎಲ್ಲ ಪಾಕಿಸ್ತಾನಿಗಳಿಗೆ ಭಾರತ ತೊರೆಯಲು ಸರ್ಕಾರ ಆದೇಶ ನೀಡಿತು. ಇದರ ಜೊತೆಗೆ ತಮ್ಮ ರಾಜ್ಯದಲ್ಲಿ ಯಾವೊಬ್ಬ ಪಾಕಿಸ್ತಾನ ಪ್ರಜೆಯೂ ಕೂಡ ಉಳಿಯದಂತೆ ನೋಡಿಕೊಳ್ಳುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಒಂದು ನಿರ್ದೇಶನವನ್ನು ನೀಡಲಾಗಿತ್ತು. ಇನ್ನು ದೇಶ ಬಿಡದೇ ಇದ್ದವರಿಗೆ ಇನ್ನೂವರೆಗೂ ಭಾರತ ದೇಶದಲ್ಲಿ ಪಾಕಿಸ್ತಾನಿಗಳು ಏನಾದರೂ ಕಾಣಿಸ್ಕೊಂಡ್ರೆ ಅವರನ್ನು ಹಿಡಿದು 3 ವರ್ಷ ಜೈಲು ಶಿಕ್ಷೆ ವಿಧಿಸಬೇಕು. ಜೊತೆಗೆ 3 ಲಕ್ಷ ದಂಡ ವಿಧಿಸುವಂತೆ ಕೇಂದ್ರ ಸರ್ಕಾರ ಕೇಂದ್ರ ಗೃಹ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ. ಅಲ್ಪಾವಧಿ ವೀಸಾದ ಅಡಿಯಲ್ಲಿ ಭಾರತಕ್ಕೆ ಬಂದಿರುವ ಪಾಕಿಸ್ತಾನಿ ಪ್ರಜೆಗಳು ದೇಶ ಬಿಟ್ಟು ತೆರಳಲು ಕೇಂದ್ರ ಸರ್ಕಾರ ವಿಧಿಸಿದ್ದ ಗಡುವು ಭಾನುವಾರ ಮುಕ್ತಾಯವಾಗಿದೆ. ಈ ಗಡುವಿನ ಅನ್ವಯ ಭಾರತವನ್ನು ತೊರೆಯಲು ವಿಫಲರಾದ ಯಾವುದೇ ಪಾಕಿಸ್ತಾನಿ ಪ್ರಜೆಗೆ ವಲಸೆ ಮತ್ತು ವಿದೇಶಿಗರ ಕಾಯ್ದೆ ಅನ್ವಯ 2025ರ ಪ್ರಕಾರ 3 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ ಗರಿಷ್ಠ 3 ಲಕ್ಷ ರೂಪಾಯಿ ದಂಡ ಅಥವಾ ಎರಡನ್ನೂ ವಿಧಿಸಬಹುದು. ಪಹಲ್ಗಾಮ್ ದಾಳಿಯ ನಂತರ ಸಾರ್ಸ್ ವೀಸಾದವರಿಗೆ ಏಪ್ರಿಲ್ 22ರಿಂದ ವೈದ್ಯಕೀಯ ವೀಸಾ ಹೊಂದಿರುವವರು ಏಪ್ರಿಲ್ 29ರ ಒಳಗೆ ದೇಶ ತೊರೆಯಬೇಕು ಅಂತ ನಿರ್ದೇಶನವನ್ನು ಕೇಂದ್ರ ಸರ್ಕಾರ ಗಡುವನ್ನು ನೀಡಿತು. ಅಂದರೆ ಕೆಲವೊಂದಿಷ್ಟು ಜನರು ಪಾಕಿಸ್ತಾನಿಗಳು ಏನು ಮಾಡಿದ್ರು ಅಂತಂದರೆ ಪಾಕಿಸ್ತಾನ ಪ್ರಜೆಗಳು ಇಲ್ಲೇ ನಿಂತ್ಕೊಂಡು ತಮ್ಮ ಬದುಕನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಅಂದರೆ ಜೊತೆಗೆ ಸಾರ್ಸ್ನ ಅನ್ವಯದಲ್ಲಿ ಟೆಂಪರರಿ ವೀಸಾನ ಪಡೆದುಕೊಂಡು ಇಲ್ಲೇ ಇದ್ದರು. ಅವರಿಗೆ 27ನೇ ತಾರೀಕಿನವರೆಗೂ ಗಡುವನ್ನು ನೀಡಲಾಗಿತ್ತು. ಅವರೀಗ ಹೋಗಿದ್ದಾರೆ. ಎಷ್ಟು ಜನ? 537 ಜನ ಪಾಕಿಸ್ತಾನಿಗಳು ತಮ್ಮ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಆದರೆ ವೈದ್ಯಕೀಯ ಚಿಕಿತ್ಸೆಗೋಸ್ಕರ ಯಾರೆಲ್ಲ ಬಂದಿದ್ರಲ್ಲ ಅವರು 29ನೇ ತಾರೀಕಿನವರೆಗೆ ನೀವು ಭಾರತದಲ್ಲಿ ಇದ್ದು ನಿಮ್ಮ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆದುಕೊಂಡು ಆಮೇಲೆ ಏನು ಮಾಡಿ ಅಂತಂದರೆ ನೀವು ನಿಮ್ಮ ಪಾಕಿಸ್ತಾನಕ್ಕೆ ಹೋಗಿ. ಇಲ್ಲ ಅಂತಂದರೆ 3 ಲಕ್ಷ ರೂಪಾಯಿ ದಂಡ, 3 ವರ್ಷ ಜೈಲು, ಹೀಗಂತ ಕೇಂದ್ರ ಸರ್ಕಾರ